ಇವತ್ತು ಡ್ಯೂಟಿಗೆ ಹೋಗಿಲ್ವಾ ಸಿಂಚು? ಇಲ್ಲ ಅಣ್ಣ ಹೋಗಿಲ್ಲ. ಯಾಕೆ ಹುಷಾರಿಲ್ವಾ? ಯಾಕೋ ಸ್ವಲ್ಪ ತಲೆ ನೋಡ್ತಿದ್ದಣ್ಣ ಅಷ್ಟೇ. ನಾ ಕೂತ್ಕೊಂಡು ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಏನು ಸಿಂಚು ಅಂಥ ವಿಷಯ ನನ್ನ ಹತ್ರ ಚರ್ಚೆ ಮಾಡೋ ವಿಷಯ? ಎಲ್ಲರಿಗೂ ನಮಸ್ಕಾರ. ಪವಿತ್ರ ವಿಡಿಯೋ ಇನ್ನೊಂದು ಹಾಕಿ ಅಂತ ಹೇಳ್ತಿದ್ದೀರಾ. ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ ಪವಿತ್ರದ 2 ವಿಡಿಯೋ, ಸರಸ್ವತಿದು 2 ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಶುರು ಮಾಡಿದ್ದು ಸ್ಟೋರಿನ. ಬಟ್ ನನಗೆ 30 ಮಿನಿಟ್ಸಲ್ಲಿ ಒಂದು 300 ಆದರೂ ವ್ಯೂಸ್ ಬರಲೇಬೇಕು. 300 ವ್ಯೂಸ್ ಬಂದರೆ ನನಗೆ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಖುಷಿ ಆಗುತ್ತೆ. ಇಲ್ಲಾಂದರೆ ಚಾನಲ್ ಅವರು ಶೋಲೆಸ್ಸು ಅಂತ ಕಳಿಸ್ತಾನೆ ಇರ್ತಾರೆ. ನನಗಂತೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಒಂದೇ ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪವಿತ್ರ ವಿಡಿಯೋ ಸ್ಟೋರಿ ತುಂಬ ಚೆನ್ನಾಗಿದೆ. ಇಷ್ಟೊತ್ತಿಗೆ ಎಷ್ಟೊಂದು ಎಪಿಸೋಡ್ ಆಗ್ತಾ ಇತ್ತು. ನೀವು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸರಸ್ವತಿ ವಿಡಿಯೋ ಯಾವ ಥರ ನೋಡ್ತೀರಾ, ಪವಿತ್ರ ವಿಡಿಯೋಸು ಹಾಗೆ ನೋಡಿ ಪ್ಲೀಸ್. ಚಾನಲ್ ಕಡೆಯಿಂದ ನಂಗೆ ಪದೇ ಶೋಲೆಸ್ ಅಂತ ಬಂದಾಗ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅಖಿಲಮ್ಮ ಅವ್ರದ್ದು ಸ್ಟೋರಿನೂ ಇದೇ ಥರ ಇದೆ. ಅಮ್ಮನ ಮಕ್ಕಳ ಸ್ಟೋರಿಗೂ ಇದೇ ಥರನೇ ನನಗೆ ಮೆಸೇಜ್ ಬರ್ತಾ ಇದ್ದಿತ್ತು, ಶೋಲೆಸ್ಸು ಅಂತ. ಅದಕ್ಕೆ ಅದನ್ನು ಸ್ಟಾಪ್ ಮಾಡಿ ಇದನ್ನು ಶುರು ಮಾಡಿದೆ. ಬಟ್ ಕ್ಯೂಡಜ್ಜಿ ಸ್ಟೋರಿ ಬೇಡ ಅಂತಂದರೆ ತೆಗೆದುಬಿಡ್ತೀನಿ. ಏನೋ ಒಂದೊಂದು ಸ್ವಲ್ಪ ಕಾಮಿಡಿ ಇರಲಿ ಅಂತ ಮಾಡಿದೆ. ಕ್ಯೂಡಜ್ಜಿ ಸ್ಟೋರಿ ಬೇಡ, ಬರೀ ಪವಿತ್ರ ಫ್ಯಾಮಿಲಿನೇ ಇರಲಿ ಅಂತ ಅನ್ನೋಂಗಿದ್ರೆ ಕ್ಯೂಡಜ್ಜಿ ಸ್ಟೋರಿ ಲೆಸ್ ಮಾಡಿ ಬರೀ ಪವಿತ್ರ ಫ್ಯಾಮಿಲಿನೇ ಮಾಡ್ತೀನಿ. ನೋಡಿ ನಿಮ್ಗೆ ಯಾವ ಥರ ಅನಿಸಿದ್ರೆ ಆ ಥರ ಮಾಡಿ. ನನಗೆ 30 ಮಿನಿಟ್ಸಲ್ಲಿ ಒಂದು 300 ವ್ಯೂಸ್ ಅದು ಬಂದರೆ ನನಗೆ ಉಪಯೋಗ ಆಗುತ್ತೆ. ಏನು ಸಿಂಚು, ಏನು ವಿಷಯ? ಅಣ್ಣ, ನಿಮಗೆ ರುದ್ರನೂ ಸರಸ್ವತಿ ಅಕ್ಕನ ಕಂಡ್ರೆ ಏನನ್ಸುತ್ತೆ? ಓ, ಅವ್ರ ಬಗ್ಗೆ ಕೇಳ್ತಿದ್ಯಾ? ತುಂಬಾ ಒಳ್ಳೆಯವ್ರು ಸಿಂಚು ಅವರು. ಎಷ್ಟೊಂದು ಮುಗ್ದ್ರು ಅಲ್ವಾ? ಇದ್ರೆ ಅಂಥವ್ರ ಜೊತೆ ಇರ್ಬೇಕು ನಾವು. ಅದರಲ್ಲೂ ಸರಸ್ವತಿ ಇದ್ದಾಳಲ್ಲ, ನಂಗಂತೂ ತುಂಬಾ ಇಷ್ಟ ಆಗ್ಬಿಟ್ಲು. ಓ ಹೌದಣ್ಣ, ಸರಸ್ವತಿ ಅಕ್ಕಂದ್ರೆ ನಿಂಗೆ ತುಂಬ ಇಷ್ಟನಾ? ಹೌದು ಸಿಂಚು. ಎಷ್ಟು ಚೆನ್ನಾಗಿ ಚಿಕ್ಕ ಮಗು ಥರ ಮಾತಾಡ್ಕೊಂಡು ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ಚೆನ್ನಾಗಿರ್ತಾಳಲ್ಲ ಸರಸ್ವತಿ. ಏನು ಸಿಂಚು ಅವ್ರ ವಿಷಯ ಕೇಳ್ತಿದ್ಯಾ? ಏನು ವಿಷಯ? ಅಣ್ಣ, ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ನಾನು ಡೈರೆಕ್ಟಾಗೆ ಮಾತಾಡ್ಬಿಡ್ತೀನಿ. ಅದೇ ಏನು ವಿಷಯ ಹೇಳಿ ಸಿಂಚು? ಅಣ್ಣ, ನಾನು ರುದ್ರನ ಮದುವೆ ಆಗ್ಬೇಕಂತಿದ್ದೀನಿ ಅಣ್ಣ. ಇದೇನು ಸಿಂಚು ಇಂಥ ನಿರ್ಧಾರ ತೊಗೊಂತಿದ್ಯಾ? ಹೌದಣ್ಣ, ರುದ್ರ ಅಂತಂದರೆ ನಂಗೆ ತುಂಬಾ ಇಷ್ಟ. ರುದ್ರ ಓದಿಲ್ಲ, ಏನೂ ಇಲ್ಲ. ನೀನು ನೋಡಿದ್ರೆ ಕೆಲಸದಲ್ಲಿದ್ಯಾ. ಅವರು ರೈತರು ಬೇರೆ. ರೈತರಾದರೆ ಏನಂತಣ್ಣ? ಅವ್ರಿಗೂ ಒಳ್ಳೆ ಮನಸ್ಸಿದೆಯಲ್ಲ. ನನಗೆ ರುದ್ರನಂದರೆ ತುಂಬ ಇಷ್ಟ ಅಣ್ಣ. ನಿಮ್ಮನ್ನೊಂದು ಮಾತು ಕೇಳಿಬಿಟ್ಟು ಆಮೇಲೆ ರುದ್ರನ ಹತ್ರ ಈ ವಿಷಯ ಮಾತಾಡೋಣ ಅಂತ ಸುಮ್ಮನೆ ಅದೇ. ಇವಾಗ ನಿನಗೆ ಬೇರೆ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ನೀನು ಅಲ್ಲಿಗೆಲ್ಲ ಹೋಗಬೇಕು. ಅವಾಗ ರುದ್ರನೆಲ್ಲ ನಿನ್ನ ಜೊತೆ ಬರ್ತಾನಾ? ಅಯ್ಯೋ, ನಾನು ಈ ವಿಷಯನೇ ಮರ್ತೋಗಿದ್ದೀನಲ್ಲಣ್ಣ. ನನಗಂತೂ ಒಂದೇ ಕಡೆನೇ ಡ್ಯೂಟಿ ಇರೋದೇ ಇಲ್ಲಣ್ಣ. ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಸಿಂಚು, ಗೌರ್ಮೆಂಟ್ ಕೆಲಸನ ಅಂದರೆ ಹಾಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಅದ್ರ ಬಗ್ಗೆ ರುದ್ರನ ಹತ್ರ ಮಾತಾಡೋ ಸಿಂಚು. ಮತ್ತು ನಿನ್ನ ಚಾಯ್ಸು ನನಗೂ ಇಷ್ಟ ಆಯಿತು. ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿದೆ. ನೋಡು, ಆಲೋಚನೆ ಮಾಡು, ರುದ್ರನ ಹತ್ರ ಮಾತಾಡು. ಯಾಕಂತಂದರೆ ನಿಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ನೀನು ಒಂದ ಹತ್ರನೇ ಇರಲ್ಲ. ಮತ್ತು ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗೋದು ಚೆನ್ನಾಗಿರಲ್ವಲ್ಲ. ಮನಸ್ತಾಪ ಆದರೆ ಏನು ಖುಷಿ ಇರುತ್ತೆ? ನೀನು ಒಂದು ಹತ್ರ, ರುದ್ರನೊಂದು ಹತ್ರ. ನೋಡು ಸಿಂಚು, ಮಾತಾಡು. ಟ್ರಾನ್ಸ್ಫರ್ ಆಗೋ ಕಡೆ ಎಲ್ಲ ರುದ್ರನ್ ಬರ್ತಾನೆ ಅನ್ನೋಂಗಿದ್ರೆ ಓಕೆ ಮಾಡ್ಕೊ. ನನಗಂತೂ 100% ಬರಲ್ಲ ಅಂತ ಅನ್ಕೊತೀನಿ. ಯಾಕಂತಂದರೆ ಅವರೆಲ್ಲ ತೋಟದ ಕೆಲಸ ಮಾಡ್ಕೊಂಡಿರೋರಲ್ಲ. ಇನ್ನು ರುದ್ರನ್ಗೂ ನಿನ್ನ ಜೊತೆ ಬಂದರೆ ಏನೂ ಕೆಲಸನೂ ಇರಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ತಾನ. ಆಲೋಚನೆ ಮಾಡು. ಹೌದು ಅಣ್ಣ, ಆಲೋಚನೆ ಮಾಡ್ತೀನಿ. ರುದ್ರನ ಹತ್ರ ಒಂದ್ಸರಿ ಮಾತಾಡ್ತೀನಿ ಇದ್ರ ಬಗ್ಗೆ. ಮಾತಾಡು ಸಿಂಚು, ಮಾತಾಡಿ ರುದ್ರನ ಅಭಿಪ್ರಾಯ ಕೇಳು. ಅಣ್ಣ, ಸರಸ್ವತಿ ಅಕ್ಕ? ಸರಸ್ವತಿ ಅಕ್ಕ ಅಂದರೆ? ನಿಮಗೆ ಸರಸ್ವತಿ ಅಕ್ಕ ಅಂದರೆ ಇಷ್ಟ ತಾನೆ? ನೀನು ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಾ ಇಲ್ಲ ಸಿಂಚು. ಅಂದರೆ ಸರಸ್ವತಿ ಅಕ್ಕನ ಮದುವೆ ಮಾಡ್ಕೊತೀರಾ ನೀವು? ವಾಟ್? ಏನು ಹೇಳ್ತಾ ಇದೆಯಾ ಸಿಂಚು ನೀನು? ನಾನು ಸರಸ್ವತಿನ ಮದುವೆ ಆಗೋದಾ? ಇಲ್ಲ ಸಿಂಚು, ತಪ್ಪು ತಿಳ್ಕೊಂಬಿಡ. ಯಾರೂ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ನಾನು ಸರಸ್ವತಿಯವ್ರನ್ನ ಆ ದೃಷ್ಟಿಯಿಂದ ನೋಡೇ ಇಲ್ಲ. ಒಂದು ಒಳ್ಳೆಯ ವ್ಯಕ್ತಿ ಅಂತ ನೋಡಿದ್ದೀನಿ, ಬಿಟ್ಟರೆ ಸರಸ್ವತಿನ ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ. ನನ್ನದೇ ಆದ ಪ್ರಪಂಚ ಇದೆ. ಅದರಲ್ಲಿ ನನಗೆ ಎಂಥ ಹೆಂಡ್ತಿ ಬೇಕು, ಎಂಥ ಹೆಂಡ್ತಿ ಬೇಡ ಅಂತ ಆಯ್ಕೆ ಮಾಡಿಟ್ಕೊಂಡಿದ್ದೀನಿ ನಾನು. ಸರಸ್ವತಿನೆಲ್ಲ ಮದುವೆ ಆಗೋಕ್ಕಾಗಲ್ಲ ಸಿಂಚು. ಐ ಆಮ್ ಆಲ್ಸೋ ಸಾರಿ. ಅಣ್ಣ, ನೀವು ಸರಸ್ವತಿ ಅಕ್ಕನ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ ನಾನು ಆಲ್ರೆಡಿ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ. ನಿನಗೆ ಸಮಯ ಬಂದಾಗ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಓ ಹೌದಾ? ಯಾರನ್ನಾದ್ರೂ ಇಷ್ಟಪಡ್ತಾ ಇದೆಯಾ ನೀನು? ಹೌದು ಸಿಂಚು, ನಾನು ಇಷ್ಟಪಡ್ತಾ ಇದ್ದೀನಿ. ಸರಸ್ವತಿಯವ್ರ ಬಗ್ಗೆ ನಾನು ಯಾವತ್ತೂ ಆ ಥರ ತಿಳ್ಕೊಂಡಿಲ್ಲ. ಅಂದರೆ ಒಂದು ಒಳ್ಳೆ ಮುಗ್ಧ ಮನಸ್ಸು, ಅದಕ್ಕೆ ತುಂಬ ಇಷ್ಟ ಆದರು ಅಂತ ಹೇಳ್ದೆ, ಬಿಟ್ಟರೆ ಅವ್ರನ್ನ ಮದುವೆ ಆಗ್ತೀನಿ, ಲೈಫ್ ಲಾಂಗ್ ಅವ್ರ ಜೊತೆನೇ ಇರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ, ಅಂದ್ಕೊಳ್ಳೋದು ಇಲ್ಲ. ಆ ಥರ ಭಾವನೆ ನನಗಿಲ್ಲ. ಸರಿ ಅಣ್ಣ, ನಿಮಗೆ ಬೇಜಾರಾಗಿದ್ದರೆ ಸಾರಿ. ಪರವಾಗಿಲ್ಲ, ಬೇಜಾರಾಗಿ ಮಾಡ್ಕೊಳ್ಳೋದು ಪರವಾಗಿಲ್ಲ. ನೀನು ರುದ್ರನ ಹತ್ರ ಒಂದ್ಸರಿ ಮಾತಾಡು ಸಿಂಚು. ಹಾಂ ಸರಿ ಅಣ್ಣ, ಮಾತಾಡ್ತೀನಿ. ಓ ಏನು ಗೋಪಾಲಣ್ಣ, ನೀವಿನ್ನ ಕೇಳೋದು ಆಶ್ ಹೋಗಿಲ್ಲ ಇಬ್ಬರನ್ನ? ಏನು ಮಾತಾಡ್ತಾ ಇದೆಯಾ ಗೋಪಾಲಣ್ಣ? ಇರೋದನ್ನ ಮಾತಾಡ್ತಾ ಇರೋದು. ನೀವಿಬ್ಬರು ಇನ್ನೂ ಕೆಲಸಗಳಿಗೆ ಹೋಗಿಲ್ಲ? ಏನು ಮಾಡ್ತಾ ಇದ್ದೀರಾ ಇಲ್ಲೇ? ನಮ್ಮ ಅಮ್ಮನ ನಿಮ್ಗೆ ಚಾಕರಿ ಮಾಡಿ ಸುಸ್ತಾಗ್ಬಿಟ್ಟವಳೆ. ಊಟದಾಗಿಂದ ತಿಕ್ಕಳ್ದು ಮಗಳ್ದು. ನಮ್ಮ ಅಮ್ಮನಿಗೆ ಏನೇನೋ ಮಾಡ್ಕೊಟ್ಟಿದ್ದೀರಾ ನೀವು?
ಏಯ್ ಗೋಪಾಲ, ಯಾಕೋ ಏನಾಯ್ತು? ಏನೇನೋ ಮಾತಾಡ್ತಾ ಇದೆಯಾ? ಏಯ್, ರೆಸ್ಪೆಕ್ಟ್ ಕೊಡಬೇಕು. ನಾನು ಹಿಂಗಿನ ದೊಡ್ಡವನು. ರೆಸ್ಪೆಕ್ಟ್ ಕೊಟ್ಟು ಮಾತಾಡ. ಗೋಪಾಲ ಅಂತೆ, ಗೋಪಾಲ ಇವನ್ ತಲಕಾಯಿ. ಅಮ್ಮ, ಮೌ, ಅಮ್ಮ, ಅಮ್ಮ. ಹೇ ಯಾಕೋ, ಯಾಕೆ ಇಲ್ಲಿ ಕುಡ್ಕೊಂಬಂದಿದ್ಯಾ? ಯಾಕೆ ಕುಡ್ಕೊಂಬಂದಿರೋದು? ಮೌ, ನಡಿಯಮ್ಮ, ಮನೆಗೆ ಹೋಗಂದವ. ನಡಿಯಮ್ಮ. ಏನು ಇವ್ರು ತಿಕ್ಕ ಮಗ ತೊಳ್ಕೊಂಡು ಇವ್ರು ಚಾಕ್ರಿ ಮಾಡ್ಕೊಂಡು ಇಲ್ಲೇ ಬಿದ್ದಿದ್ಯಲ್ಲ ಮೌ. ನಡಿಯಮ್ಮ, ನಡಿ, ಮನೆಗೆ ಹೋಗೋಣ ನಡಿಯ. ಸಾಲದ ಇವ್ರಿಗೆ ವೈದ್ಯಗಳ ಮದುವೆ ಮಾಡ್ಕೊಂತೀರಾ? ನೀನು ಪ್ರಾಣ ತಿಂತವ್ರೆ ಇವ್ರಿಬ್ರು. ನಡಿಯಮ್ಮ ನೀನ. ಏಯ್, ಏನು ಕುಡ್ಕೊಂಬಂದಿರೋದು ನೀನು ಇಲ್ಕ? ನಡಿಯಾ, ನಡಿಯೇ. 1,000 ರೂಪಾಯಿ ಕಾಸು ಕೊಡು, ನಾನು ಓದ್ತೀನಿ. ನಂಗೆ ಇವಾಗ 1,000 ರೂಪಾಯಿ ಕಾಸು ಬೇಗ ಬೇಕು. ಕೊಡಮ್ಮ, ಬೇಕು ನಂಗೆ. ಕೊಡಮ್ಮ ಮೌ. ನನ್ನ ಹತ್ರ ಇಲ್ಲೈತ ಕಾಸು? ನನ್ನ ಹತ್ರ ಇಲ್ಲೈತೆ, ನಾನು ಸಂಪಾದನೆ ಮಾಡ್ತೀನ? ನನ್ನ ಹತ್ರ ಇಲ್ಲ ಕಾಸು. ಹಂಗಾದ್ರೆ ಬೇಳೆಕಾಳು, ಎಣ್ಣೆ, ಕಳೆ ಬೀಜ, ಕಳೆ ಪಪ್ಪು, ಅಕ್ಕಿ ಎಲ್ಲ ಕೊಡಮ್ಮ. ಕೊಡು ನೀನು ಎಲ್ಲನೂ. ದಿನ ಕೊಡ್ತೀಯಲ್ಲ ನೀನು, ಹಾಗೆ ಕೊಡು. ಎಲ್ಲ ಮಾರ್ಬಿಟ್ಟು ನಾನು ಎಣ್ಣೆ ತಗೊಂತೀನಿ. ಇವಾಗ ನನಗೆ ಎಣ್ಣೆ ಬೇಗಮ್ಮ. ಕೊಡಮ್ಮ ನೀನು. ಚಿಕ್ಕಮ್ಮ, ಏನು ಹೇಳ್ತಾ ಇದ್ದಾನೆ ಗೋಪಾಲ? ಏನೋ ಮನೆ ರೇಷನ್ ಕೊಡುವಂತ ಇದ್ದಾನೆ. ಹ್ಞೂ ಅದೇ ವಿಜಯ, ಹ್ಞೂ ಮನೆ ರೇಷನ್ ಬೇಕು ಇವಾಗ. ನಾವು ಅಮ್ಮನ ಹತ್ರ ಕಾಸುಗಳಿಲ್ಲಂತೆ, ಅದಕ್ಕೆ ರೇಷನ್ ತೊಗೊಂಡೋಗಿ ಮಾರ್ಬಿಟ್ಟು ಎಣ್ಣೆ ತಗೊಂಬರ್ಬೇಕು ನಾನು ಇವಾಗ. ನಾವು ಅಮ್ಮನ ಇವಾಗ ಏನು ನಂಗೆ ಹೊಸ್ದಾಗಿ ಕೊಡ್ತಾಳೆ? ದಿನ ಕೊಡ್ತಾಳೆ ರೇಷನ್ನು, ಹಾಲು, ತುಪ್ಪ ಎಲ್ಲನೂ ದಿನ ಕೊಡ್ತಾಳೆ. ಎಲ್ಲ ಹೋಗೋದು, ಮಾರೋದು, ಮನೆಗೆ ಒಂದಷ್ಟು ದುಡ್ಡು ಇಟ್ಕೊಳ್ಳೋದು, ಎಣ್ಣೆಗೆ ಅಷ್ಟು ದುಡ್ಡು ಎತ್ಕೊಂಡು ಹೋಗೋದು. ಕಾಸುಗಳು ಕೊಡ್ತಾಳೆ, ಬಂದಾಗೆಲ್ಲ 2,000 3,000 ಹಂಗೆ. ಏನೋ ಇವತ್ತು ಇಲ್ಲ ಅಂತಾನೆ. ನೀವಿಬ್ಬರು ಇದ್ದೀರಲ್ಲ ಪೀಡಿಗಳು, ಏನೋ ಕೆಲ್ಸಕ್ಕೆ ಹೋಗ್ತೀರ, ಯಾಕೆ ಇಲ್ಲ ಬಿದ್ದಿರೋದ? ಹೇಯ್, ಕೆಲ್ಸಕ್ಕೆ ಹೋಗ್ರೆ ಯಾಕೆ ಇಲ್ಲ ಇರೋದ? ಏಯ್ ಗೋಪಾಲ, ಏನೋ ಮಾತಾಡ್ತಾ ಇದೆಯಾ ನೀನು? ನಮ್ಮ ಮನೆಯಿಂದ ರೇಷನ್ ತಗೊಂಡೋಗ್ತಾ ಇದೆಯಾ ನೀನು? ಓನೇ ಚಿಂಚ, ಹ್ಞೂ ನೀವು ಇಲ್ದಿದ್ದಾಗೆಲ್ಲ ನಾನು ಬಂದು ರೇಷನ್ ತೊಗೊಂಡು ಹೋದಿನಿ. ನಮ್ಮ ಅಮ್ಮನ ಕೊಡ್ತಾಳೆ. ಇವತ್ತು ನೋಡ, ಎಣ್ಣೆ ಕುಡಿಬೇಕು ಕಾಸು ಕೊಡಂದ್ರೆ ಇಲ್ಲ ಅಂತಾಳೆ. ಈ ಅಮ್ಮನ ಏನು, ಈ ಅಮ್ಮನ ಹೇಳೋದು ಮಾತು ಈಗ ಹೇಳಲ್ಲ. ಏನು ಚಿಕ್ಕಮ್ಮ ಇದೆಲ್ಲ ನೀನು? ನಾವು ಇಲ್ದಿದ್ದಾಗ ನೀವು ಈ ಕೆಲಸ ಮಾಡ್ತಾಯಿದ್ದೀರಾ? ನಿಮ್ಮನ್ನು ನಾವು ಎಷ್ಟೊಂದು ನಂಬಿದ್ರಿ. ಹಾಂ, ನಮ್ಗೆ ಹೆಂಗೂ ತಂದೆ ತಾಯಿ ಇಲ್ಲ, ಇವರೇ ತಂದೆ ತಾಯಿ ಅಂತ ಈ ನಂಬಿಕೆ ದ್ರೋಹನ ಮಾಡೋದು ನೀವು ಚಿಕ್ಕಮ್ಮ? ಏಯ್, ನಮ್ಮ ಅಮ್ಮನ ಬೈತೇನೋ ನೀನು? ನಮ್ಮ ಅಮ್ಮನ ಬೈದ್ರೆ ನಿಂಗೆ ಬೀಳ್ತಾವೆ ಎಡಗಳ. ನೀವು ಇಷ್ಟಿದ್ರೆ ನಿಮ್ಮನ್ನು ಇಷ್ಟು ದೊಡ್ಡಗೆ ಮಾಡಿಲ್ಲ ನಮ್ಮ ಅಮ್ಮನ ಯಾಕೆ ಬೈತಾ ಇದೆಯಾ ನೀನು? ಏಯ್, ದೊಡ್ಡದು ಮಾಡಿದ್ರು ಅಂತ ಅಂದ್ಬಿಟ್ರೆ ಹಾಂ, ಸಾಕವ್ರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲ, ಮನೆ ರೇಷನ್ ಎಲ್ಲ ಕದ್ದು ಮುಚ್ಚಿ ನೀನು ಕೊಟ್ಟು ಕಳ್ಸೋದಂಥದ್ದು ಏನಿತ್ತು? ನಮ್ಮ ಹತ್ರ ಕೇಳಿದಿದ್ರೆ ನಾವು ಕಾಸು ಕೊಡ್ತಾ ಇದ್ರಿ ತಾನೇ? ಇವಾಗ ಕಾಸು ಐತೆ ನಿನ್ನ ಹತ್ರ? ಕಾಸು ಐತೆ ನಿನ್ನ ಹತ್ರ? ಕೊಡಾಯ್ತಾ ವಿಜಯ? ಕೊಡ, ನಂಗೆ ಬೇಕು. ಕೊಡ, ಎಣ್ಣೆ ಹೊಡಿಬೇಕು ನಾನು. ಕೊಡ. ಅಲ್ಲ ಚಿಕ್ಕಮ್ಮ, ನಿಮ್ಮನ್ನು ಎಷ್ಟೊಂದು ನಂಬಿದ್ರಿ ಚಿಕ್ಕಮ್ಮ. ನಮಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ ಚಿಕ್ಕಮ್ಮ. ನಾವೇನು ದ್ರೋಹ ಮಾಡಿದ್ರಿ ನಿಮಗೆ? ಹಾಂ, ಮಗನಿಗೆ ದುಡ್ಡು ಕೊಟ್ಟು ನೋಡಿದ್ರಾ? ಇವತ್ತು ಎಂಥ ಅವಸ್ಥೆಗೆ ತಂದಿಟ್ಟಿದ್ದೀರಾ ಅವನ್ನ? ಏಯ್, ನನಗೇನಾಯ್ತು ಇವಾಗ? ನಾನೇನು ಅವಸ್ಥೆಗಿದ್ದೀನಿ? ನಾನು ಚೆನ್ನಾಗಿದ್ದೀನಿ. ಮಾದಾಗುಳ್ದಿಬ್ರು ಬೀಳ್ದವ ಇಬ್ರಿಗೂ ಏಟ್ಗಳ. ಚಿಕ್ಕಮ್ಮ, ನಿಮ್ಮ ಮಗನ ನೀವೇ ಹೊರ್ಗಾಕ್ತಿರಲ್ಲ, ನಾವು ಹೊರ್ಗಾಕ್ಬೇಕಾ? ಲೇ ಗೋಪಾಲ, ಯಾಕೆ ಇಲ್ಲಿ ಬಂದು ಏನೇನೋ ಮಾತಾಡ್ತಾ ಇದೆಯಾ? ಹಾಂ, ನಡಿ ಆಚೆ ನಡಿ. ಅಮ್ಮ, ಮೌ, ಬಾಮ ನೀನು. ನಾನು ಸಾಕಂತೀನಿ ಬಾಮ. ಇವ್ರನ್ನ ಸಾಕ್ಬೇಡ ಬಾಮ, ಸರಿಲ್ಲ ಬಾಮ. ಓಹೋ, ಹೆಂಗೆ ಆಡ್ತಾರೆ ನೋಡಿ, ಸಿಟಿಗೆ ಮುಳ್ಳಿಲ್ಲ ಆಡ್ದಂಗೆ. ಬಾಮ, ನಾವು ಹೋಗೋಣ ಬಾಮ, ನಮ್ಮ ಮನೆಗ. ಈ ಭಾಗ ಇನ್ನೂ ಮುಂದುವರಿಯೋದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.